ಹರ್ಷಿತಾ ಮಂದಾರ ಕೃಷ್ಣ ಹರ್ಷಿತಾ ಮಂದಾರ ಮಾನಿತ ಮುರಳಿ ಜ್ಞಾನಕ್ಕೆ ದೇವನೇ ಮಾನಿತ ಮುರಳಿ ಜ್ಞಾನಕ್ಕೆ ದೇವನೇ ನೀನೇ ನನ್ನನು ಕಾಯೋ ನೀನೇ ನನ್ನನು ಕಾಯೋ ದೇವ ಹರ್ಷಿತಾ ಕೃಷ್ಣ ಕೃಷ್ಣ ಮಾನಿತ ಮುರಾರಿ ಜಾನಕಿ ದೇವನೇ ಮಾನಿತ ಮುರಾರಿ ಜಾನಕಿ ದೇವನೇ ಮಾನಿತ ಮುರಾರಿ ಜಾನಕಿ ದೇವನೇ ಮಾನಿತ ಮುರಳಿ ಜಾನಕಿ ದೇವನೇ ನೀನೇ ನನ್ನ ಕಾಯೋ ನೀನೇ ನನ್ನನು ಕಾಯೋ ಕೃಷ್ಣ ಕೃಷ್ಣ ಭವನದ ವೈಭವ ನೋಡಲ ಆಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲ ನೋಡಲ ಮುಂದವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿ ಏನಿ ಭವನದ ವೈಭವ ಸಾರಂಗ ಪಕ್ಷಿಗಳೇಗೆ ಚಿತ್ರವೇ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರವೇ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳಗುಳಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರವೇ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ತಳಗುಳಿಸುತ್ತಿವೆ ದೇವಲೋಕಾದಿಲೋಕ ಬೆಳಗಿ ಬೆಳಗಿಳಿದಂತಿವೆ ದೇವಲೋಕಾದಿಲೋಕಕ್ಕೆ ಬೆಳಗಿ ಬೆಳಗಿಳಿದಂತಿವೆ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲ ನೋಡಲ
ನವರತ್ನ ಖಚಿತವಾದ ಪ್ರಕಾಶಮಾನವಾಗಿ ಕಣ್ಮಣಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮಳೆಗರೆದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿರುವುದಲ್ಲ. ಎಂತ ಶಿಲ್ಪಿಯ ಕೈ ಚಾತುರ್ಯ ವರ್ಣಿಸಲಾಗದ. ನನಗೆ ತರ ಭ್ರಾಂತು ಸ್ವಸಾಗರ ಪುತ್ಯವನ್ನೇ ಶಾಸನ ಮಾಡುತ್ತಾರೆ. ಗಾಂಧಾರಿ ದೇವಿಯ ಗರ್ಭದ ಸಂಚಾರ ಶತ್ರು ಧ್ವಂಸ ದುಡಿದ ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಈ ಕೌರವೇಶ್ವರ ಭವನಕ್ಕಿಂತಲೂ ಈ ನಂದ ಗೋಪಾಲ ಭವನ ಅದ್ಭುತವೇ, ರಮಣೀಯವೇ, ಶೋಭಾನಮಾನವೇ. ಓ ಶಿಲಾಬಾಲಕಿಯರ ಭಾವಭಂಗೆ ತೋರಿ ವಾರ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಾಂಗಡೆಯರ ಕಡೆಗಣ್ಣಿನ ಕುರಿ ನೋಟದ ವೈಖರಿ ಎಮ್ಮೆ ಶರೀರವನ್ನೆಲ್ಲ ಹಕ್ಕು ಮನಸ್ಸು ಚಿಂತಾಗ್ನಿಯನ್ನೆಲ್ಲ ಮರೆಸಿ ಸಕಲ ಸಾಮ್ರಾಜ್ಯವನ್ನೆಲ್ಲ ಮರೆಸುವಂತಿದೆಯಲ್ಲ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಒಡೆಯುವ ಅಂತ ಒಂದು ಸಾರಿ ಬಿಗಿದ அப்படியா? ஹலோ ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತ ವೈ ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತ ಭಯ್ಯ ಗುರುವಾದನ ಸ್ವಾಗತ ಸ್ವಾಗತ ಕುರು ನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ
ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ವೀರ ಪ್ರಚಂಡ ಕೌರವ ರಣರಂಗದಿ ವೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಅಪ್ಪ ಎಲ್ಲವೋ ಕೃಷ್ಣ, ಇದೆಲ್ಲ ನಿನ್ನ ಮಾಯೆ. ನಿನ್ನ ಮಾಯವಿದೆ, ಬೇರೇನಿರುವುದಿಲ್ಲ. ಇರಲಿ. ಓ ಸಾತಕಿ ಇಲ್ಲಿರವನು, ಸಾತಕಿ ಕೃಷ್ಣನಲ್ಲಿ. ಗುರುರಾಜ, ಶ್ರೀಕೃಷ್ಣ ಪರಮನು ನಿದ್ರಿಸುತ್ತಿರೇನು? ಇನ್ನೇನು ಸ್ವಲ್ಪ ಹೊತ್ತಿನ ಎಚ್ಚರಗಳೇನು? ಈ ಪೀಠದಲ್ಲಿ ಕುಳಿತುಕೋ. ವಿರಾಟದ ನಗರದ ಮದುವೆಯಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ಕಾಣುತ್ತಿದೆ. ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ನಿನ್ನ ಕೃಷ್ಣನ ನಿದ್ದೆ ಇನ್ನೂ ಮುಗಿದಿಲ್ಲವೋ? ಇರಲಿ, ನನ್ನದೊಂದು ಮಾತಿದೆ ಸಾಧಕಿ. ಏನದು? ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಬೇಕು. ಗುರುರಾಜ, ಶ್ರೀಕೃಷ್ಣ ಪರಮಾತ್ಮ ಎಲ್ಲಿರುವೆವು, ನಾವು ಅಲ್ಲಿರುವೆವು. ಸರಿಯಾದ ಮಾತು ಸಾಧಕಿ. ಕೃಷ್ಣನು ನನ್ನ ಪಕ್ಷ ವಹಿಸಿದೆ, ಆದರೆ ಯಾದವ ಕ್ಷಣಿಸರವೇ ನಮಗೆ ಸೇರಿದಂತೆ. ಹೌದೌದು, ಈ ಪೀಠದಲ್ಲಿ ಕುಳಿತುಕೋ. ಇದು ಪಾದಪರ್ಶ. ಭೂಪಾಲಕನಾದ ನಾನು ಈ ದನ ಕಾಯುವ ಗೋಪಾಲನ ಕಾಲಕರಿಗೆ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠದ ಅಗಣಿತ ಗುಣಗಣ ಹರಿಕುಲ ಮಂದನ ಅಗಣಿತ ಗುಣಗಣ ಹರಿಕುಲ ಮಂದನ ಜಗದ ವ್ಯಾಪಕ ಜಗದ
ನನ್ನ ಪ್ರಾಣಸಕನು? ಇನ್ನೆಲ್ಲಯ್ಯ ನಿನ್ನ ಪ್ರಾಣ ಸಾಕ? ಏಕೆ, ಏನಾಯಿತು ಸಾತಕಿ? ಅದು ನನಗೆ ಹೇಳುವ ಬಾಯಿಲ್ಲ, ನೀವೇ ನೋಡು, ನಿಮಗೆ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಹಾಲೇಸ ಪರವಾಗಿ ದುರ್ಯೋಧನ ಶ್ರೀಕೃಷ್ಣ ಪರಮ ಆಶ್ರಯ ಪಡೆದು ಇದಂತ ವಿಳಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ ಸಾತಕಿ, ಪಾಂಡವರ ದುರ್ದೈವ. ಅಥವಾ ನಾವುಗಳು ಬರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನನಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರಜನಿತ ಸಲುವಾಗಿ ವನವಾಸಕ್ಕೆ ತೆರಳುವೆನು. ರತ್ನ ಖಚಿತವಾದ ರಾಜಮುಕುಟವನ್ನು ಧರಿಸಬೇಕೆಂದ ಕುಕ್ಕ ಕಾಂತಿ ಇವನನ್ನು ಇಲ್ಲಿಗೆ ಎಳೆ ತಂದಿರಬೇಕು. ಏಕೆ ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆ ಪ್ರಯಾಣ ಮಾಡಿದಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರೆ ತಾನೆ ಹಲವರ ರಾಜ್ಯದ ಸಹಾಯ ಮತ್ತೆ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದೆ ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿದ್ದೇನೆ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಲ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೋ ಸಂತೋಷವೇ. ಗುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ಸುಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗೃತಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿರುವುದು. ಅಂಧಕಾರ ಅರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಅರಿಸಿ ಪ್ರಚೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆಯಾಲಿಸಿ. ಅಂಧಕಾರ ಅರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಅರಿಸಿ ಸಿಂಧು ಜಯನ ನಿನ್ನ ಮಂದಾಸವ ತೋರೋ ಮುರಾರಿ. ಸಿಂಧು ಜಯನ ನಿನ್ನ ಮಂದಾಸವ ತೋರೋ ಮುರಾರಿ. ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿಸಿ ಪರಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆಯಾಲಿಸಿ.
ಗೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆಯಾಲಿಸಿ ಮೌನವ ತೊರೆದು ಮಾನವ ಜೀವದ ಮೌನವ ತೊರೆದು ಮಾನವ ಜೀವದ ಸ್ಥಿರ ಬಯಸಿ ಕೊರೆಯೋ ಶ್ರೀಹರಿ ಸ್ಥಿರ ಬಯಸಿ ಕೊರೆಯೋ ಶ್ರೀಹರಿ ಅಂಧಕಾರ ಅರಿತಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಅರಿತಿ ಯಾರು? ಧನಂಜಯ, ಯಾವಾಗ ಬಂದೆ? ಕುಶಲವೇ? ಚೀಚಿ, ಬಂದವನು ಈ ಪಾದದಡಿ ಏಕೆ ಕೂತೆ ಪಾರ್ಥ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಕುರುಚಕ್ರೇಶ್ವರ. ಓ ಬಾವ ಕೌರವೇಶ್ವರ, ಸಮಾಚಾರವೇನು? ಕುಶಲವೇ? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದೆ ಬಾವ? ಚಕ್ರವರ್ತಿಯಾದ ನೀವೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಬಾವಾ ಬಾವಾ ರಮಣ, ನಿದ್ದೆ ಮಾಡುವವರನ್ನು ಎಚ್ಚರಿಸುವುದು, ಆದರೆ ನಿದ್ಯಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾದ ಇಂದು ನಿನ್ನ ಪ್ರಾಣ ಮಿತ್ರ ಪಾರ್ಥ ಬಂದೊಡನೆ ಜಾಗೃತನಾದರವೇ? ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದು ಆಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೃಷ್ಣ, ಕೌರವ ಪಾಂಡವರು ಭೀಕರ ಸಂಗ್ರಾಮ ಬರದಿಂದ ಸಾಗಿಸುತ್ತೆ. ವಹಿಸುವುದು ನಮ್ಮ ಪಕ್ಷ, ನೀ ವಹಿಸುವುದು ನಮ್ಮ ಪಕ್ಷ. ಸಂತದಸಿ ಒಪ್ಪುವೆ ಮಾಧವ. ಕೃಷ್ಣ, ಹೋಗಿಡುವ ಕಾಡ್ಗಿಚ್ಚಿನಂತೆ ಭೀಕರವಾದ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಲು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು? ಕುರು ಪಾಂಡವರಿಗೂ ಯುದ್ಧವೇ? ಬೇಡ ಬಾ, ಆದರೆ ನನ್ನದೊಂದು ಮಾತು. ಏನದು? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಶಯಕ್ಕೋ
ಸಾಹಸ ಅನುಚಿತ ಭರತ ಕೈಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಭರತ ಭೂಮಿ ಭರತ ಭೂಮಿ ಕಾಳ ಬಳಸಿ ಬಂದು ಒಂದು ಬಳಗರ ಒಂದು ಬಳಗರ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕೈಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಭಾವ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಕಾದಾಡಿ ಮಡಿಯುವುದು ನ್ಯಾಯವೇ? ಬೇಡ ಭಾವ, ನನ್ನ ಮಾತು ಕೇಳು. ಕೃಷ್ಣ, ರಾಜನೀತಿ ಧರ್ಮದ ಶಾಸ್ತ್ರದ ವಿಚಾರದಲ್ಲೂ ನಿನಗಿನ ಹೆಚ್ಚಿನ ಪರಿಶ್ರಮ ನಮಗೂ ಉಂಟೆ. ನಿನ್ನ ಉಪದೇಶ ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಕೇಳಿದೆ ಅರ್ಜುನ ನಿಮ್ಮ ಅಣ್ಣನಾಡುವ ಮಾತುಗಳನ್ನು. ನೀನು ಸಹ ಯಾದವರ ಸಹಾಯವನ್ನು ನಿರೀಕ್ಷಿಸಿ ಇಲ್ಲಿಗೆ ಬಂದಂತೆ ಕಾಣುತ್ತಿದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲೀಗ? ವಾಸುದೇವ, ತಾವು ನಿದ್ದೆಯಿಂದ ಎಚ್ಚರಗೊಂಡಾಗ ಮೊದಲು ನನ್ನನ್ನು ನೋಡಿದ್ರಿ, ಆದುದರಿಂದ ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಕೃಷ್ಣ, ಭಾವ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿ ಯಾರು ಬಂದರೋ ಅವರ ಪಕ್ಷ ವಹಿಸಿದ ವಿರೋಚಿತವಾದ ಧರ್ಮ. ಮೊದಲು ಬಂದವ ನಾನು, ನನ್ನ ಪಕ್ಷ ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಏಕೆ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಇರಬಹುದು. ಆತನು ನಿನಗಿಂತಲೂ ಚಿಕ್ಕವನು. ನಾನು ನಿಮ್ಮವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕುಡಿದ ಬಲರಾಮ ಸಹಿತ ಯಾದವ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಇದು ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ಕರನು, ನಿರಾಯುಧನು, ಈತನಿಂದ ಏನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣೆ ಭಾರ ನೀನೇ ವಹಿಸಿಕೋ. ಗುರುದಾವ ಬಲರಾಮ ಸಹಿತ ಅಕ್ಷೇಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಬಲೆ ಭಾವ ಬಲೆ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಭಾವ, ಭೋಜನಾದಿಗಳನ್ನು ಮುಗಿಸಿಕೊಂಡು ಹೊರಡಬಹುದು. ಭಲೆ ಭಲೆ, ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿವುದೆಂದು ಭಾವಿಸಿದ್ಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ
ಸನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯಾರಿಸಿ ಋತ್ತು ತಾಂಡ ಬೆಳೆ ನೃತ್ಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಗೌರವೇಶ್ವರ ರಾಜ್ಯ ಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧ ಧರಿಸದಿರೇ ರಣದೋ ಆಯುಧವಂ ಧರಿಸದಿರೇ ಪಾಂಡವರೆಂದು ಪಾಲಿಪೆಯೋ ನೋಡುವೆನು ನಿನ ಪಂಥ ಸಂತ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ನೀನು ಬಲು ಕಬಡ್ಡಿ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲು ಮಮತೆ ಅದರಲ್ಲೂ ಈ ಪಾರ್ಥನೆಂದರೆ ನಿನ್ನ ಪ್ರಾಣಸಕ ಈಗಿರುವಾಗ ನಿಮ್ಮೊಡಲು ಬೆರೆಯಲು ಸಾಧ್ಯವೇ ಆದರೂ ಬಾಧಕವಿಲ್ಲ ಕೃಷ್ಣ ಯುದ್ಧದಲ್ಲಿ ಆಯುಧಗಳು ಹಿಡಿದು ಯಾರ ಪಕ್ಷವಾಗಿ ಕಾದರೆವೆಂದು ವಚನವಿಟ್ಟಿರುವೆ ವಚನ ಭ್ರಷ್ಟನಾದಿಯ ಜೋಕೆ ಮತ್ತೆ ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ಆಗ ತೋರುವೆ 7 ಅಕ್ಷಣಿ ಸೈನ್ಯದ ಬಲಾಬಲವನ್ನು ಅದು ಮುಂದೆ ತಾನೇ ತಿಳಿಯುವುದು ನಡೆ ಬಾವ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿ ಶ್ರೇಷ್ಠನಾದ ಪ್ರಾಣಸಕನೂ ಆದ ಬಂಧುವೂ ಆದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನು. ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಅರಡಿದ ಕಾಂತಿಯ ಕರುಣೆಯದರೆಗೆ ಅರಡಿದ ಕಾಂತಿಯ ಕರುಣೆಯದರೆಗೆ ಸಾರ್ಥಕವಾಗಿತು ಎನ್ನ ಮನೋರಥ ಸಾರ್ಥಕವಾಗಿತು ಎನ್ನ ಮನೋರಥ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಎಂದೆಮ್ಮ ಪಾಲಿಪ ದೇವನೆನಿಸಿದ ಇಂದೆಮ್ಮ ಪಾಲಿಪ ದೇವನೆನಿಸಿದ ಧನ್ಯತೆಯಾಂತ್ಯವು ಪುಣ್ಯೋದಯದಿ ಧನ್ಯತೆಯಾಂತ್ಯವು ಪುಣ್ಯೋದಯದಿ ಧನ್ಯತೆಯಾಂತ್ಯವು ಪುಣ್ಯೋದಯದಿ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ಅಭಯವ ನೀಡಿದ ಯದುಪತಿ
ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ. ಎಂತ ಕಾರ್ಯ ಮಾಡಿವೆ ಅರ್ಜುನ. ಪರಮಾತ್ಮ, ಸ್ವಹಸ್ತದಿಂದ ಪರಾಭಜಯಕ್ಕೆ ಆಹ್ವಾನವನ್ನು ಇಟ್ಟೆಯಲ್ಲ. ಹರಿತವಾದ ಖಡ್ಡವನ್ನು ಬಿಸಿದು ಹೊರೆಯನ್ನು ಆಶಿಸುವ ಮಂದಮತಿಗಳಂತೆ ಮುಂದೆ ರಣರಂಗದಲ್ಲಿ ರಣಧುರಂಧರಗಳಾಗಿ ಮರೆಯುವ ಬಲರಾಮ ಸಹಿತ ಯಾದವ ಕ್ಷೋಣಿ ಸೈನ್ಯವನ್ನು ಅಪೇಕ್ಷಿಸುವುದು ಬಿಟ್ಟು ಯುದ್ಧ ವಿಮುಖನು ನಿರಸ್ತನೂ ಆದ ನನ್ನನ್ನು ಏಕೆ ಕೇಳಿಕೊಂಡೇ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿಯಮಿತ ವೃಕ್ಷದಲ್ಲಿ ಮಾನವನು ನಿನ್ನ ವರದಾಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯಮಿತ ವೃಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನು. ಅರ್ಜುನ, ದೇವರು ದೇವರೆಂದು ಕೊಂಡಾಡುವೆಲ್ಲ, ಅಂತ ದೈವತ್ವ ನನ್ನಲ್ಲಿ ಏನಿದೆ ಪಾರ್ಥ? ಪರಮಾತ್ಮ, ನಿನ್ನಲ್ಲಿ ಇಂದ್ರಜಾಲವೇಕೆ? ಅಂತೂ ಧರ್ಮರಾಯನು ನಿನ್ನನ್ನು ದ್ವಾರಕಿಗೆ ಕಳಿಸಿದ್ದೆ ತಪ್ಪಾಯಿತೇನೋ? ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದೆ ಮುರಹರಿ ನಿನ್ನಯ ಒಲುಮೆಯ ಬಲದೆ ಮಾಧವ ನಿನ್ನಯ ದಯದಿ ಕಾತುರವೇ ತಕ್ಕೆ ವಿಜಯ ವಿಜಯ ಕಾತುರವೇ ತಕ್ಕೆ ವಿಜಯ ಕರದೊಳು ಕಾಂಡೇವ ಪಿಡಿಗೆಯೋ ದೃಢದಿ ಕರದೊಳು ಗಾಂಡೇವ ಪಿಡಿಗೆಯೋ ದೃಢದಿ ಜಗಗಳ ತಿರುಚೋಕೆ ಕಡುದಿರಣಿ ನಿಲ್ಲಿಸಿ. ಎದೆಗಳ ತಿರುಚೋಕೆ ಕಡುದಿರಣಿ ಕಾತುರವೇ ತಕ್ಕೆ ವಿಜಯ ವಿಜಯ ಕಾತುರವೇ ತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ
ಭಯವಿಲ್ಲದೆ ಜಗದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದೆ ಮುರಹರಿ ನಿನ್ನಯ ಒಲುಮೆಯ ಬಲದೆ ಮಾಧವ ನಿನ್ನಯ ದಯದಿ ಪಾರ್ಥನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರವೇ ಅನವರತವು ನಿನ್ನ ಬಿಡದಲೆ ಪೊರವೇ ಮನಗನು ಮಾನವ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ಕರದಳು ಗಾಂಡೇವ ಪಿಡಿದಿದೆಯೋ ದೃಢದಿ ಕರದಳು ಗಾಂಡೇವ ಪಿಡಿದಿದೆಯೋ ದೃಢದಿ ಎದೆಗೆಳದಿರು ಜೋಕೆ ಕಡುದಿರಲಿ ಎದೆಗೆಳದಿರು ಜೋಕೆ ಕಡುದಿರಲಿ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನಾನು ನಿನ್ನ ರಥದ ಸಾರಥಿನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ನೀನು ನಡೆ ಪಾರ್ಥ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನಾನು ಈ ದಿನವೇ ಹೊರಡುತ್ತೇನೆಂದು. ಆಜ್ಞೆ ಮಾಧವ. ದೇವಕಿ ವರನಂದನ ಭವಜನಯನ ನಮಿಪೆ ಮಾಧವ ದೇವಕಿ ವರನಂದನ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಒಂದು ವೆನಿಸಿದ ಪರಮಾತ್ಮ ನೀನೇ ಐವರ ಅಭಿಮಾನ ನಿನದಾಗಿದ್ದು ನಮ್ಮ ಬಾಳಿನ ಆನಂದ ಬೆಳಕಾಗಿದ್ದು
ನಮಿಪೆ ಮಾಧವ ದೇವಕಿ ವರನಂದನ.
ಪ್ರಿಯತಮೆ ಪಾಪೆ ಗಮನ ಮೋಹಿನಿ ಪ್ರಿಯ ಪಾಪೆ ಗಮನ ಮೋಹಿನಿ ಪಾಪೆ ಗಮನ ಮೋಹಿನಿ. ವಾಸುದೇವ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವೇ ನಲಿದಾಡುವುದೆಂದು? ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯ, ಆದರೆ ಉಪಾಯವಿಲ್ಲ ಪ್ರಿಯತಮ. ಯುದ್ಧವೆಂದು ಅನಿವಾರ್ಯ, ಆದರೆ ಇದೆಂತಹ ಯುದ್ಧವೆಂದರೆ ವಿಶ್ವ ಸೃಷ್ಟಿಯಲ್ಲಿ ಕಂಡು ಕೇಳಿದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಣಿ ಸೈನ್ಯ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯ. ಯುದ್ಧ ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಳಯಾವರ್ತೆಯನ್ನು ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ ಶಾಂತಿಸಂಧಾನಕ್ಕಾಗಿ ಪ್ರಯತ್ನಿಸಿ ಸ್ವಾಮಿ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ.
ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅನಿವಾರ್ಯ. ಆದರೆ ಯುದ್ಧದಲ್ಲಿ ನಾನೊಂದು ನೂತನ ಪ್ರಪಂಚವನ್ನು ನಿರ್ಮಿಸುವೆ. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆದು ಕುರುಕ್ಷೇತ್ರ ರಕ್ತದೊಳಿನ ಕಲಸವನ್ನು ತೊಯಿಸಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ, ವಿಜ್ಞಾನ, ರಾಜನೀತಿ, ಅನರ್ಘವಾದ ಮುಂತಾದ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು. ರುಕ್ಮಿಣಿ, ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಕೇವಲ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡುವ ಶಕ್ತಿ ನಿಮ್ಮಲ್ಲಿರುವುದು. ಇದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಭ್ರಮೆಯಾನಂದದಿ ಲೋಕ ಭ್ರಮೆಯಾನಂದದಿ ಲೋಕ ಜಗನ್ನರ ತೊಳೆಯುವೆ ಭೂಗತ ಈ ಭಯವೇದಕ್ಕೆ ಪ್ರಿಯತಮೆ ಕಾತೆ ಈ ಭಯವೇದೆ ಪ್ರಿಯತಮೆ ಕಾತೆ ಕಲುಷಿತ ಸುಡುವೆ ಮರುಗುವೆ ಏಕೆ ಕಲುಷಿತ ಸುಡುವೆ ಮರುಗುವೆ ಏಕೆ ಭ್ರಮೆಯಾನಂದದಿ ಲೋಕ ಆಸೆಯು ಕವಿಯೇ ದೂಷಿತ ಗೌರವ ಆಸೆಯು ಕವಿಯೇ ದೂಷಿತ ಗೌರವ ಬೇಡದ ಸಮರ ರಕ್ತವ ಹರಿಕೆ ಬೇಡದ ಸಮರ ರಕ್ತವ ಹರಿಕೆ ಅದುಸಿತ ಸುಡುವೆ ಮರುಗುವೆ ಏಕೆ ಪಾಂಡವ ವಿಜಯಿ ಕುರುಪತಿ ಪತನ ಪಾಂಡವ ವಿಜಯಿ ಕುರುಪತಿ ಪತನ ಅಂದಿಗೆ ಧರ್ಮದ ಉದಯಾನಂದ ಅಂದಿಗೆ ಧರ್ಮದ ಉದಯಾನಂದ ಭ್ರಮೆಯಾನಂದದಿ ಲೋಕ ಇಹಲೋಕ ಇಹಲೋಕ. ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಭೇದದಿಂದ ಛೇದಿಸಬೇಕಾದರೆ ವಿಷ ಸರ್ಪವಾದ ಆಯುವನ್ನು ಛೇದಿಸಿದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರಿಯತಮ. ಆರ್ಯವರ್ತಕೀಗ ಅಂತ ಅವ್ಯವಸ್ಥೆಯು ಉಂಟಾಗಿದೆ. ಅಭಿಮಾನ ಸುರತೆಯಿಂದ ಪ್ರಮುಖತರದ ಶಕ್ತಿಯ ನರನಾಡಿಗಳಲ್ಲಿ ಅಧರ್ಮದ ರೋಗವೂ ಕಾಣಿಸಿಕೊಂಡಿದೆ. ಅದನ್ನು ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರಿಯತಮೆ. ಸ್ವಾಮಿ, ಇಷ್ಟೊಂದು ಜನರ ಮಣ್ಣ ಆ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿದೆ. ವಾಸುದೇವ, ಮತ್ತೊಂದು ಸಾರಿ ಶಾಂಸಂಧಾನಕ್ಕಾಗಿ ಪ್ರಯತ್ನಿಸಿ. ಹೀಗೋ ರತಿ ಕಾಂಡವು ನಿಲ್ಲಲಿ ಸ್ವಾಮಿ, ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆಹಾ, ಆದರೆ ಈ ನಿನ್ನ ಕೊನೆಯ ಅಭಿಪ್ರಾಯವೂ ಸಹ ವಿಫಲವಾಗುವುದು ಪ್ರೇಯಸಿ. ನಿಜವೇ ಸ್ವಾಮಿ?